ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಗಾವಣೆ ಮಾಡಲಾದ ನುರಿತ ತಜ್ಞ ವೈದ್ಯರನ್ನ ಮರು ವರ್ಗಾವಣೆ ಮಾಡುವಂತೆ ಶಾಸಕಿ ಶಾರದಾ ಪೂರ್ಯನಾಯ್ಕ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಧಿವೇಶನದಲ್ಲಿ ಆಗ್ರಹಿಸಲಾದ ಬೇಡಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಸಚಿವ ದಿನೇಶ್ ಗುಂಡೂರಾವ್ ನಮ್ಮ ಮನವಿ ಆಗ್ರಹಿಸಿದ್ರು, ವೈದ್ಯರ ವರ್ಗಾವಣೆ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು. ಒಂದು 5-6 ತಿಂಗಳಿಂದನೂ ಇದು ಕಿವಿಗೆ ಬಿದ್ದಿತ್ತು ಎಲ್ಲ ಶಾಸಕರುಗಳಿಗೂ. ಎಷ್ಟು CHCಗಳನ್ನೆಲ್ಲ ತೆಗೆದು ತಾಲೂಕು ಆಸ್ಪತ್ರೆಗಳನ್ನು ನಾವು ಸ್ಟ್ರೆಂಥನಿಂಗ್ ಮಾಡ್ತೀವಿ ಅಂತ ಹೇಳಿ, ಆಮೇಲೆ ಮತ್ತೆ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಎಲ್ಲರಿಂದನೂ ಅಪೋಸ್ ಆಗ್ತಾ ಇದೆ, ನಿಲ್ಲಿಸ್ಕೊಂಡಿದ್ದೀವಿ ಅಂತೇಳಿ ಹೇಳಿರೋದ್ರಿಂದ ನಾನು ಸುಮ್ಮನೆ ಆದೆ. ಆದರೂ ಒಂದು 2 ಸರಿ ನನ್ನ ಕಮಿಟಿ ಮೀಟಿಂಗ್ಗಳಲ್ಲಿ ಸಿಕ್ಕಾಗ ಸಂಬಂಧಪಡ್ತಕ್ಕಂಥ IAS ಆಫೀಸರ್ಸ್ ಅವರಿಗೆ ಹರ್ಷ ಗುಪ್ತಾ ಅವರು ಬಂದಿದ್ದರು. ಅದರಲ್ಲಿ ಹೇಳಿದೆ, ಇಲ್ಲ ಮೇಡಮ್ ಅಂದರು. ಇಲ್ಲ ಸರ್, ನನಗೆ ತಾಲೂಕು ಆಸ್ಪತ್ರೆಗಳೂ ಇಲ್ಲ, ಆ ಥರ ಮಾಡಬೇಡಿ. ಗುರುದತ್ ಹೆಗಡೆ ಅವರು ಇಲ್ಲಿ DC ಆಗಿ ವರ್ಕ್ ಮಾಡಿರ್ತಕ್ಕಂಥವ್ರು, ಅಲ್ಲೀಗ ಅಲ್ಲೇ ಇದೆ ಕಮಿಷನರ್ ಆಗಿದ್ದಾರೆ. ಸೊ ಅವರು ಇದ್ರ ಪಕ್ಕದಲ್ಲಿ ಅವರಿಗೆಲ್ಲ ವಿಚಾರ ಗೊತ್ತಿದೆ ನಮ್ಮ ಕ್ಷೇತ್ರದ್ದು ಅಂತ ಹೇಳಿದೆ. ಆಯಿತು, ಮಾಡಲ್ಲ, ಸದ್ಯಕ್ಕೆ ಡ್ರಾಪ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಬಟ್ ಮತ್ತೆ ಅದರ ಪ್ರೊಸೀಜರ್ಸ್ ಅವರೇನು ಪ್ರಕ್ರಿಯೆ ಅದಕ್ಕೆ ಕೈಗೊಳ್ಳಬೇಕು ಅದನ್ನು ಮಾಡ್ತಾನೇ ಇದ್ದರು. ಸೆಷನ್ಸ್ ನಡೆಯೋ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದ್ದಕ್ಕೆ ನಾನು ಅದನ್ನು ಪ್ರಶ್ನೆ ಹಾಕಿದಾಗ ಅವಕಾಶ ಡಿಸ್ಕಷನಿಗೆ ಸ್ಪೀಕರ್ ಅವರು ಕೊಟ್ಟರೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಮತ್ತೆ ಉತ್ತರ ಇನ್ನೊಂದು ರೀತಿ 2 ಕಡೆ ಹಾಕಿದೆ. ಇನ್ನೊಂದು ಉತ್ತರದಲ್ಲೂ ಬಂತು ನನಗೆ. ಏನಪ್ಪ ಅಂದರೆ, ಎಲ್ಲಿ ತಾಲೂಕುಗಳಿಲ್ಲ, ಯಾವ ಕ್ಷೇತ್ರಗಳಿಗೆ ತಾಲೂಕ ಇಲ್ಲ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಲ್ಲ, ಅವ್ರುಗಳಿಗೆ ನಾವು ಇದನ್ನು ಉಳಿಸ್ಕೊಡ್ತೀವಿ ಅಂತ. ಸೊ ಆ ರೀತಿ 21 ಕ್ಷೇತ್ರಗಳನ್ನು ಉಳಿಸ್ಕೊಂಡಿದ್ದಾರೆ ಅವರು. ನಾನು ದಿನೇಶ್ ಗುಂಡೂರಾವ್ ಸನ್ಮಾನ್ಯ ಮಿನಿಸ್ಟ್ರಲ್ಲಿ ಕೇಳಿದ್ದು ಅದನ್ನೇ, 21 ಕ್ಷೇತ್ರಗಳನ್ನ ಅಲ್ಲಿ ನೀವು ಉಳಿಸ್ಕೊಟ್ಟಿದ್ದೀರಾ, ಇದರಲ್ಲಿ ಪಕ್ಷ ಬರೋದಿಲ್ಲ. ಇಲ್ಲಿ ಜನರ ಆರೋಗ್ಯ ಭಾಳ ಪ್ರಾಮುಖ್ಯತೆ ವಹಿಸುತ್ತೆ. ಇದರಲ್ಲಿ ಏನು ಪಕ್ಷ ನೋಡಿಕೊಂಡು ಜನರ ಆರೋಗ್ಯ ಯಾರು ಟೆಸ್ಟ್ ಮಾಡಲ್ಲ. ತಾವು ದಯವಿಟ್ಟು 22ನೇ ಕ್ಷೇತ್ರ ನನಗೂ ತಾಲೂಕು ಇಲ್ಲ, ಸ್ಕ್ಯಾಟರ್ಡ್ ವಿಲೇಜಸ್, ಸ್ಕ್ಯಾಟರ್ಡ್ ಕಾನ್ಸ್ಟಿಟ್ಯುವೆನ್ಸಿನೇ ನಮ್ದು, ಆ ಥರ ಇದೆ. ತಾವು ನಮ್ಮದಿಂದ ನೀವು ತಾಲೂಕು ಆಸ್ಪತ್ರೆನೂ ಇಲ್ಲ, ಜಿಲ್ಲಾ ಆಸ್ಪತ್ರೆ ಆಗಲೇ ಹೋಗಿದೆ, ಸಿಮ್ಸ್ ಅಡಿಯಲ್ಲಿ ಹೋಗಿದೆ, ಅದು ಮೆಗಾನ್ ಇರೋದ್ರಿಂದ ನಮಗೆ ನೀವು ಕೊಡಲೇಬೇಕು, ಇದನ್ನು ಉಳಿಸ್ಬೇಕು ಅಂತೇಳಿ ಕೇಳ್ಕೊಂಡಾಗ, ಆಯಿತು ನಿಮ್ಮದೊಂದು ನಾನು ಯೋಚನೆ ಮಾಡ್ತೀನಿ ಅಂತ ಅಧಿವೇಶನದಲ್ಲಿ ಅವ್ರು ನಂಗೆ ಮಾತು ಕೊಟ್ಟರು. ಸೊ ನನಗೆ ಆಯಿತು ಬಿಡು, ಉಳಿಸ್ಬೋದೇನೋ ಅಂತೇಳಿ ನಾನು ತಿಳ್ಕೊಂಡೆ. ಮತ್ತು ಇಲ್ಲಿ ಸ್ಪೀಕರ್ ಹತ್ರನೂ ಚೇಂಬರಿಗೆ ಹೋಗಿ ಕೇಳ್ಕೊಂಡೆ. ಅವರು ಪಾಪ ಸೆಕ್ರೆಟ್ರಿ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ಅಂತೇಳಿ ಅವ್ರ ಸೆಕ್ರೆಟ್ರಿಗೆ ಅವರು ಆದೇಶ ಮಾಡಿದರು. ಮತ್ತು ದಿನೇಶ್ ಗುಂಡೂರಾವ್ ಸರ್ ಹತ್ರನೂ ನಾನು ಪರ್ಸ್ನಲಿ ಹೋಗಿ, ಇಲ್ಲ ಸರ್, ನನ್ನ ಕ್ಷೇತ್ರದ ಸಮಸ್ಯೆ ಆಗುತ್ತೆ, ನೀವು ಉಳಿಸ್ಕೊಡ್ಬೇಕು, ನೀವೇ ಮಾಡ್ಕೊಂಡಿರ್ತಕ್ಕಂಥ ಗೈಡ್ಲೈನ್ಸು ಏನು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇಲ್ದಿರತಕ್ಕಂಥ ಕಡೆ ನಾನು ಎಲ್ಲಿ CHCಗಳನ್ನು ತೆಗಿಯಲ್ಲ ಅಂತ ಹೇಳಿದ್ದೀರಾ, ಅದರ ಅಡಿಯಲ್ಲಿ ನಾನು ಬರ್ತೀನಿ. ಬೇಡಿಕೆಗಳು CHC ಎಲ್ಲಿದೆಯೋ ಅಲ್ಲಿ ಉಳಿಲಿ ಅಂತ ಅಷ್ಟೇ. 3 ತೆಗೆದಾಯಿತು, 3 ಐನೂರು, ಹೊಳಲೂರು, ಹೊಳೆಹೊನ್ನೂರು 3 CHCಗಳಲ್ಲಿ ಏನು ತಜ್ಞ ವೈದ್ಯರಿದ್ದರು, ಗೈನಕಾಲಜಿಸ್ಟು,